ಬಕ್ರೀದ್ ಹಬ್ಬ ಸಮೀಪಿಸ್ತಾ ಇದ್ದು ಈ ಸಂದರ್ಭದಲ್ಲಿ ಅಕ್ರಮ ಗೋಸಾಗಾಟ ಪ್ರಕ್ರಿಯೆಗಳು ನಡೀತಾ ಇದ್ದು ಪೊಲೀಸರು ಇದನ್ನ ತಡೆಯಲು ವಿಶೇಷ ಬಂದೋಬಸ್ತ್ ಅನ್ನು ಏರ್ಪಡಿಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾ ಘಟಕ ಆಗ್ರಹಿಸಿದೆ. ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸಾದ್ ಗೋವಂಶದ ಹತ್ಯೆ ಸಾಗಾಟ ಮತ್ತು ಬಲಿ ಕಟ್ಟುನಿಟ್ಟಾಗಿ ತಡೆಯಬೇಕು ಹಾಗೂ ಗೋವಂಶದ ಬಲಿ ಕೊಟ್ಟ ಸ್ಥಳವನ್ನ ಮುಟ್ಟುಗೋಲು ಹಾಕುವ ಕಾನೂನನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿದ ಇವರು ಬಕ್ರೀದ್ ಹಬ್ಬ ಸಮೀಪಿಸುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ರಮ ಗೋಸಾಗಾಟ ನಡೆಯಲಿದ್ದು ಪೊಲೀಸರು ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ರಚಿಸಿ ಹೆಚ್ಚುವರಿ ಪೊಲೀಸರನ್ನ ನೇಮಿಸಿ ಅಕ್ರಮ ತಡೆಯಬೇಕೆಂದು ಆಗ್ರಹಿಸಿದ ಅವರು ಬಿಎನ್ಎಸ್ ಆಕ್ಟ್ 40ರಲ್ಲಿ ಸಾರ್ವಜನಿಕರಿಗೆ ಅಕ್ರಮ ಕಂಡುಬಂದಲ್ಲಿ ತಡೆಯುವ ಅವಕಾಶ ನೀಡಲಾಗಿದ್ದು ಪೊಲೀಸರು ಈ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕೆಂದು ಆಗ್ರಹಿಸಿದರು. ಹಾಗೆಯೇ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರ ಹಿಜಾಬ್ ಹಾಕಲು ಅವಕಾಶ ನೀಡುವ ಮೂಲಕ ಮತ್ತೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡಿಸಿದೆ. ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಬಗೆಹರಿಯದ ಸಮಸ್ಯೆಗಳು ಇರುವ ಸಮಯದಲ್ಲಿ ಆ ಸಮಸ್ಯೆಗಳನ್ನು ಬಗೆಹರಿಸೋ ಬದಲು ಹಿಜಾಬ್ನಂತಹ ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತರುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಪ್ರತ್ಯೇಕತಾ ಭಾವನೆಯನ್ನ ಸರ್ಕಾರ ತಂದಿರುವಂತದ್ದು ತಪ್ಪು ಎಂದರು. ಶಾಲಾ ಕಾಲೇಜುಗಳಲ್ಲಿ ಹಿಂದೂ ವಿದ್ಯಾರ್ಥಿನಿಯರಿಗೂ ಕೇಸರಿ ಶಾಲ್ ಹಾಕಲು ಅವಕಾಶ ನೀಡಬೇಕು. ಈ ಸಂಬಂಧ ವಿದ್ಯಾರ್ಥಿಗಳು ಹಿಂದೂ ಸಂಘಟನೆಗಳು ಸಂಪರ್ಕಿಸಿದ್ದಲ್ಲಿ ಅವರಿಗೆ ಎಲ್ಲಾ ಸಹಕಾರ ನೀಡಲಿದೆ ಎಂದು ಹೇಳಿದರು. ಈ ಒಂದು ಕೆಲವು ಸ್ಪೆಸಿಫಿಕ್ ಸಂದರ್ಭಗಳಿದೆ, ಈಗ ಬಕ್ರೀದ್ ಇರಬಹುದು, ಅವಾಗ ಜಾಸ್ತಿ ಆಗುವಂತದ್ದು ಪ್ರತಿ ವರ್ಷ ನಡೀತದೆ, ನಾವೆಲ್ಲರೂ ನೋಡ್ತೇವೆ. ಆದ್ರಿಂದ ಇದು ಆಗ್ರಹ, ಯಾಕಂದ್ರೆ ಈ ಸಂದರ್ಭದಲ್ಲಿ ಸರಿಯಾದ ಕಟ್ಟುನಿಟ್ಟಾಗಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಕಡಿವಾಣ ಹಾಕಬೇಕು ಅಂತ ನಮ್ಮ ಕ್ರಮ ಕೈಗೊಳ್ಳದಿದ್ದರೆ ಏನ್ ಮಾಡ್ತೀವಿ? ಖಂಡಿತವಾಗಿ ಹೋರಾಟ ಮಾಡಬೇಕಾಗ್ತದೆ. ಈ ವರ್ಷ ಇಷ್ಟು ವರ್ಷ ನಮ್ಮ ಸಂಘಟನೆ ಬಜರಂಗ ದಳದ ಕಾರ್ಯಕರ್ತರು ಹೋರಾಟ ಮಾಡಿದ್ರೆ ಇನ್ನೂ ಕೂಡ ಮಾಡ್ತಾರೆ. ಅಂದ್ರೆ ನೀವೇ ಗಾಡಿ ನಿಲ್ಲಿಸುವಂತದ್ದು ಹಾಗೇನಾದ್ರು ಈಗ ನೋಡಿ, ನಾನು ನಿಮಗೆ ಹೇಳಿದೆ, ಇದರಲ್ಲಿ ನಾವೇ ಗಾಡಿಯನ್ನು ನಿಲ್ಲಿಸಿ ಕಾನೂನು ಕ್ರಮ ಕೈಗೊಳ್ಳುವುದು ಅಂತಲ್ಲ. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಾನೂನನ್ನು ನಾವು ಕೈಗೆತ್ತಿಕೊಳ್ಬೇಕು ಅಂತ ನಾವು ಹೇಳುವುದಲ್ಲ. ಆದ್ರೆ ಒಂದು ಬಿಎನ್ಎಸ್ ಅಂತಿದೆ, ಈಗ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಸೆಕ್ಷನ್ 40 ಪ್ರಕಾರ ಅಪರಾಧಿಯನ್ನ ನಾವು ಅಂತ ಒಂದು ಸಂದರ್ಭ ಆಗ್ತಾ ಇದ್ರೆ, ನಮ್ಮ ಕಣ್ಣೆದುರೇ ಆಗ್ತಾ ಇದ್ರೆ ಅವರನ್ನ ತಡೆದು ನಿಲ್ಲಿಸಿ ಪೊಲೀಸರಿಗೆ ಒಪ್ಪಿಸುವಂತ ಸ್ವಾತಂತ್ರ್ಯ ಸಾರ್ವಜನಿಕರಿಗಿದೆ. ಅಂತದ್ದು ಆಗ್ಬೇಕು ಅಂತ ಹೇಳುದು, ಆಗ್ತದೆ ಅಂತ ಆಗ್ಬೇಕು ಅಂತ ಹೇಳುದು ಸಾರ್ವಜನಿಕರಿಗೆ ಮನವಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನೀವು ಅದನ್ನು ಮತ್ತೆ ಪೊಲೀಸ್ ಇಲಾಖೆ ಕೂಡ ನಾವು ಜನರಲ್ಲಿ ಜಾಗೃತಿ ಮೂಡಿಸಿ, ಕಾನೂನಿನ ಅರಿವು ಮೂಡಿಸಿ ಅಂತ ಹೇಳ್ತಾ ಇದ್ದೇವೆ. ಕಾನೂನಿನಲ್ಲಿ ಅವಕಾಶ ಏನಿದೆ ಅದನ್ನು ಮಾಡ್ತೇವೆ ಅಷ್ಟೇ. ಕಾನೂನು ಕೈಗೆತ್ತಿಕೊಳ್ಳುವುದಲ್ಲ, ಕಾನೂನು ಮೀರಿ ಹೋಗುವುದಲ್ಲ.